ಹಾಯ್ ಹಲೋ ನಮಸ್ಕಾರ. ಇಂದಿನಂತೆ ಇಂದು ನಾನು ನಿಮ್ಮ ಮುಂದೆ. ಸೊ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಜಾಬ್ನ ಹುಡ್ಕೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೇಗೆ ಅಂತೀರಾ, ಯಾವ ಥರ ಜಾಬ್ಗೆ ಅಪ್ಲೈ ಮಾಡ್ತು ಅಂತ ಅಂದರೆ ಅದು ಕನ್ಸಲ್ಟೆನ್ಸಿ ಕಂಪ್ನಿ ಡೈರೆಕ್ಟ್ ಕಾಲ್ ಬರುತ್ತೆ. ಸೊ ಕನ್ಸಲ್ಟೆನ್ಸಿಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅಂದರೆ ನೀವೇನಾರ ಜಾಬ್ಗೆ ಅಪ್ಲೈ ಮಾಡ್ತು ಅಂತಂದರೆ ಅಮೌಂಟ್ ಕೇಳೋದು ಒಂದು ಸ್ವಲ್ಪ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ನಾನು ಹೇಗೆ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ, ಅದನ್ನ ಯೂಸ್ ಮಾಡಿ ನಿಮಗೆ ಜೆನ್ಯೂನ್ ಜಾಬ್ ಸಿಗೋದಕ್ಕೆ ಒಂದು 90% ಆದ್ರೂ ಜೆನ್ಯೂನ್ ಜಾಬ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಜಾಬ್ಗೆ ಅಪ್ಲೈ ಮಾಡಾದ್ಮೇಲೆ ಒಂದು ಮೇಲ್ ಬರುತ್ತೆ, ಕಂಪ್ನಿಲಿ ಜಾಬ್ ಇದೆ, ಈ ನಂಬರಿಗೆ ಕಾಲ್ ಮಾಡಿ ಅಂತ ಬರುತ್ತೆ. ಸೊ ನೀವು ಕಾಲ್ ಮಾಡೋಂಗಿರೋ ಮಾಡಿ, ಇಲ್ಲಾಂದ್ರೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಕಾಲ್ ಬಂದಾದಮೇಲೆ ನೀವು ನಿಮ್ಮ ಪರ್ಸನಾಲಿಟೀಸ್ ಎಲ್ಲ ಕೇಳ್ತಾರೆ, ಎಲ್ಲಿದ್ದೀರಾ, ಏನು ಎಂತ ಅಂತ. ನೀವು ಅದನ್ನೆಲ್ಲ ಕೊಟ್ಟಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಲಾಸ್ಟಲ್ಲಿ ಏನು ಕೇಳ್ತೀರ ಅಂದರೆ ಕಂಪ್ನಿನ ಕನ್ಸಲ್ಟೆನ್ಸಿನ ಅಂತ ಕೇಳಿ. ಸೊ ಕನ್ಸಲ್ಟೆನ್ಸಿ ಅಂತ ಅಂತು ಅಂತಂದರೆ ಈ ಅಪ್ಲಿಕೇಶನ್ಗೆ ಏನಾರ ಅಕಸ್ಮಾತ್ ಈ ಜಾಬ್ಗೆ ಏನಾರ ಪೇ ಮಾಡಬೇಕಾ ಅಂತ ಕೇಳಿ. ಸೊ ಪೇ ಮಾಡಬೇಕು ಅಂದರೆ ಆ ಕಡೆಗೆ ತಲೆ ಕೂಡ ಮನೆಗೆ ಹೋಗಬೇಡಿ. ವಿತೌಟ್ ಪೇಡ್ ಅಂತ ಅಂದರೆ ಸೊ ಹೋಗಿ ಹಿಂಗೇನು ಈ ಥರ ಅಂದರೆ ನಾವು ಜಾಬ್ನ ಹೇಗೆ ಹುಡ್ಕೋದು ಹಂಗೆ ಅಂತೀರ. ಸೊ ಏನು ಟೆನ್ಷನ್ ತಗೊಳ್ಕೋಬೇಡಿ. ತುಂಬ ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರಲ್ಲಿ ಹುಡ್ಕೋರೆ. ಅಸಾನ್ ಜಾಬ್ ಅನ್ಬೋದು. ಈಗ ಅಸಾನ್ ಜಾಬ್ ಇರೋದು ವಾವ್ ಜಾಬ್ ಆಗಿದೆ, ಅಪ್ನಾ ಜಾಬು, ತುಂಬ ಥರ ಅಪ್ಲಿಕೇಶನ್ಗಳು ತುಂಬ ಇದೆ. ಅದರಲ್ಲಿ ಟ್ರಸ್ಟೆಡ್ ಅಪ್ಲಿಕೇಶನ್ಗಳು ಬೇರೆ, ಸರ್ ಕಡೆಯಿಂದ ಶಾರ್ಟ್ ವೆರಿಫಿಕೇಷನ್ ಬೇರೆ ಮಾಡಿರ್ತಾರೆ, ಕ್ರಾಸ್ ಚೆಕ್ ಬೇರೆ ಮಾಡಿರ್ತಾರೆ, ಅದು ಬೇರೆ ಇರುತ್ತೆ. ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ವಾವ್ ಜಾಬ್, ಅಸಾನ್ ಜಾಬ್ ಅಂತ ಏನಿದೆ ಅದರಲ್ಲಿ ಟ್ರಸ್ಟ್ ಅಂತ ಅಂದರೆ ಅವ್ರ ಕಂಪ್ನಿ ಕಡೆಯಿಂದ ಕಾಲ್ ಹೋಗಿರುತ್ತೆ. ಈ ಜೆನ್ಯೂನ್ ಕಂಪ್ನಿ ಏನು ಅಂತ ಒಂದ್ಸತಿ ವೆರಿಫೈ ಮಾಡಿರ್ತಾರೆ, ಅಂಥದ್ದು ಟ್ರಸ್ಟ್ ಅಂತ ಹಾಕಿರ್ತಾರೆ. ಆ ಥರ ಅಪ್ಲಿಕೇಶನ್ಗಳು ಇರ್ತವೆ, ಹುಡುಕಿ ಬೇಕು ನಾನು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಅಪ್ಲೈ ಮಾಡ್ಬೋದು.